ಎಲ್ಲರಿಗೂ ಸ್ಪರ್ಧಾ ಅಡ್ಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪರಶುರಾಮ್. ಇಂದು ನಾವು 10ನೇ ತರಗತಿಯ ಮೊದಲ ಪಾಠವಾದ ವಾಸ್ತವ ಸಂಖ್ಯೆಗಳು ಎಂಬ ಪಾಠವನ್ನು ಚರ್ಚಿಸೋಣ. ಈ ಪಾಠದಲ್ಲಿ ಬರುವಂತಹ ಯಾವುದೇ ಸಮಸ್ಯೆಗಳನ್ನು ನಾವು ಬಿಡಿಸೋಣ. ಮೊದಲು ನಾವು ವಾಸ್ತವ ಸಂಖ್ಯೆಗಳು ಎಂದರೇನಂತ ತಿಳಿದುಕೊಂಬಾರೆ. ಈ ವಾಸ್ತವ ಸಂಖ್ಯೆಗಳು ಅಂದ್ರ ಇವು ಸ್ವಾಭಾವಿಕ ಸಂಖ್ಯೆಗಳು. ನಾವು ನಿಮ್ಗೆ ಹಿಂದಿನ ತರಗತಿದಾಗೆಲ್ಲ ಕಲ್ತಿರೋ ಸ್ವಾಭಾವಿಕ ಸಂಖ್ಯೆಗಳಂದ್ರ ಒಂದರಿಂದ ಆರಂಭವಾಗಿ ಅನಂತದವರೆಗೆ ಇರುವ ಸಂಖ್ಯೆಗಳ ನಂತರ ಸ್ವಾಭಾವಿಕ ಸಂಖ್ಯೆಗಳಂತಾರೆ. ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಎನ್ ಅಕ್ಷರದಿಂದ ಗುರುತಿಸುತ್ತೇವೆ. ಈ ಪೂರ್ಣ ಸಂಖ್ಯೆಗಳಂದ್ರ 0ಯಿಂದ ಆರಂಭವಾಗಿ 0, 1, 2, 3, 4, 4 ದಿಂದ ಆರಂಭವಾಗಿ ಅನಂತ ಪದಗಳವರೆಗೆ ಇರುವ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಪೂರ್ಣ ಸಂಖ್ಯೆಗಳನ್ನು ನಾವು W ಅಕ್ಷರದಿಂದ ಸೂಚಿಸುತ್ತೇವೆ. ಈಗ ಮತ್ತೆ ಅದು ಪೂರ್ಣಾಂಕಗಳು. ಪೂರ್ಣಾಂಕಗಳಂದ್ರ ಈಗ -3, -2, -1, -2, -3 ಹಿಂಗೆ ಅನಂತದವರೆಗೆ ಮತ್ತು 0 ಮತ್ತು 1, 2, 3, 4ದಿಂದ ಪ್ರಾರಂಭವಾಗಿ ಅನಂತದವರೆಗೆ ಇರುವ ಸಂಖ್ಯೆಗಳನ್ನು ನಾವು ಪೂರ್ಣಾಂಕಗಳೆಂದು ಕರೆಯುತ್ತೇವೆ. ಪೂರ್ಣಾಂಕಗಳನ್ನು ನಾವು Z ಅಕ್ಷರದಿಂದ ಗುರುತಿಸುತ್ತೇವೆ. ಈ ಭಾಗಲಬ್ಧ ಸಂಖ್ಯೆಗಳು ಅಂದ್ರ PQ ರೂಪದಲ್ಲಿ P/Q ರೂಪದಲ್ಲಿ ವ್ಯಕ್ತಪಡಿಸುವಂತಹ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಈಗ 2/3, 5/6, 1/2 ಇವೆಲ್ಲ ಏನು ಭಾಗಲಬ್ಧ ಸಂಖ್ಯೆಗಳು. ಇಲ್ಲಿ Q ಏನಿರಬಾರ್ದು, Q 0ಕ್ಕೆ ಸಮನಾಗಿರಬಾರ್ದು, ಅಂದ್ರೆ Q0 = 0. ಈಗ ಮತ್ತೆ ಯಾವುದು ಅಭಾಗಲಬ್ಧ ಸಂಖ್ಯೆಗಳು. ಯಾವ ಸಂಖ್ಯೆಗಳನ್ನು ನಾವು P/Q ರೂಪದಲ್ಲಿ ಅಂದ್ರೆ ಅಲ್ಲಿ PQ ರೂಪದಲ್ಲಿ ಅವು ಏನು ಬರ್ಲಾಕ್ ಬರಬಾರ್ದು ಅಂತ ಸಂಖ್ಯೆಗಳಿಗೆ ಏನಂತಾರೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಈಗ ಉದಾಹರಣೆ √2, √3. ಈಗ ಒಂದ್ ವೇಳೆ √4 ಇತ್ತು ಅಂತ ತಿಳ್ಕೊರಿ. √4 ಇತ್ತಂದ್ರೆ ಅದೇನಿರ್ತದ 2 ಬರ್ತದ. ಅದ್ರ ಆನ್ಸರ್ ಏನ್ ಬರ್ತದ, ಇಲ್ಲಿ ಛೇದ ಏನ್ ಬೇಕಾದ್ರೂ ಒಂದಿರ್ತದ. ಈಗ ಇದೇನಿಲ್ಲ ಅಭಾಗಲಬ್ಧ ಸಂಖ್ಯೆ ಇಲ್ಲ. ಈಗ √2 ಅದ, √3 ಇವೆಲ್ಲ ಏನು ಅಭಾಗಲಬ್ಧ ಸಂಖ್ಯೆಗಳು. ಈಗ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಇವಷ್ಟು ಕೂಡಿ ಇವೆ ಮೇಲೆ ಈ ಯಥನೆಗಳಿಂದ ಮೇಲೆ ಒಳಗೊಂಡಿರುವ ಎಲ್ಲಾ ಸಂಖ್ಯೆಗಳ ಗಣವನ್ನು ಏನೆಂದು ಕರೀತಾರ, ವಾಸ್ತವ ಸಂಖ್ಯೆಗಳೆಂದು ಕರೆಯುತ್ತೇವೆ. ವಾಸ್ತವ ಸಂಖ್ಯೆಗಳನ್ನು ನಾವು 6 ಅಕ್ಷರದಿಂದ ಗುರುತಿಸುತ್ತೇವೆ. ಈಗ ಅವು ಅವಿಭಾಜ್ಯ. ಈಗ ಇಲ್ಲಿ ಅಭ್ಯಾಸ 1.1ರಲ್ಲಿನ ಸಮಸ್ಯೆಗಳನ್ನು ಬಿಡಿಸೋಣ. 1.1ರಲ್ಲಿನ ಅಭ್ಯಾಸದ ಅಲ್ಲಿ ಮೊದಲನೇ ಲೆಕ್ಕ ಯಾವ್ದಂತ ನೋಡ್ರಿ. ಮೊದಲನೇ ಲೆಕ್ಕ ಅಂದ್ರ ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಅದರಲ್ಲಿ ಈಗ ಅವಿಭಾಜ್ಯ ಸಂಖ್ಯೆಗಳಂತಂದ್ರೆ ಏನಂತ ತಿಳ್ಕೊಂಬರ್ರಿ. ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಬೆಲೆಗಳನ್ನು ಏನಂತ ಕರಿತೇವೆ, ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಅಂದ್ರೆ ಇಲ್ಲಿ ಒಂದರಲಿಂದ ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆಗಳೇನಂತವೆ ಏನಂತ ಕರಿತೇವೆ ಅಂತಂದ್ರ ಅವಿಭಾಜ್ಯ ಸಂಖ್ಯೆಗಳೆಂದು ಕರೆಯುತ್ತೇವೆ. ಈಗ ಒಂದನೇ ಲೆಕ್ಕ ನೋಡ್ರಿ. ಒಂದನೇ ಲೆಕ್ಕ ಏನದಂದ್ರ ಈ ಒಂದನೇ ಲೆಕ್ಕ ಏನದಂತಂದ್ರ 140. ಈಗ 140 ಏನ್ ಮಾಡಂತಂದ್ರ ಅವರು ಅವಿಭಾಜ್ಯ ಅಪವರ್ತನಗಳು ಗುಣಲಬ್ಧವಾಗಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸದಲ್ಲಿ. ಈಗ 140 ತಗೊಂಡ್ಬಾರ. ಈಗ 2 7 14, 2 0 0, 2 3 6, 1 ಉಳಿತು, 2 5 10, 2 3 6 ಉಳಿತು, 1 ಉಳಿತು 10, 2 3 6, ಇಲ್ಲಿ 1 ಉಳಿತು, 2 5 10. ಈಗ 5 1 5, 5 7 ಎಷ್ಟು 35, 5 7 35. ಈಗ 7 ಬಂತು, 7 1 7. ಇವೆಲ್ಲ ಏನವಾಗ ಅವಿಭಾಜ್ಯ ಸಂಖ್ಯೆಗಳವ. ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳವ. ಈಗ ಇವು ಬರ್ಕೊಂಬರಿ. ಈಗ 140 ಇಲ್ಲಿ 2 ಏನವ, 2 ಅವ ಅಸಲಿಂದ ಇದು ಸ್ಕ್ವೇರ್ ಮಾಡ್ಕೊಂಡ್ರೆ 2 ಸ್ಕ್ವೇರ್ ಇಂಟು 5 ಇಂಟು 7. ಈಗ ಇಲ್ಲಿ ಅವಿಭಾಜ್ಯ 140ರ ಅವಿಭಾಜ್ಯ ಅಪವರ್ತನಗಳು ಗುಣಲಬ್ಧಗಳು ಯಾವ್ಯಾವ ಅಂದ್ರ 2 ಸ್ಕ್ವೇರ್ ಇಂಟು 5 ಇಂಟು 7. 140ರ ಅವಿಭಾಜ್ಯ ಅಪವರ್ತನಗಳು 2 ಸ್ಕ್ವೇರ್ ಇಂಟು 5 ಇಂಟು 7 ಇವೇನವ ಅವಿಭಾಜ್ಯ ಅಪವರ್ತನಗಳವ. ಈಗ ಮುಂದೆ ಲೆಕ್ಕ ನೋಡ್ರಿ. ಎರಡನೇ ಲೆಕ್ಕ 156. ಎರಡನೇ ಲೆಕ್ಕ ಯಾವ್ದ 156.
ಈಗ 156ಕ್ಕೆ ಏನ್ ಮಾಡ್ರಿ ಗುಣಲಬ್ಧ ಪರಿವರ್ತಿಸರಿ. ಈಗ ಎರಡು ಎಷ್ಟಲೇ ಪೈಲೆ ಎರಡೇ ತಗೋಬೇಕು, ಯಾಕೆ ಕೊನೆ ಸಂಖ್ಯೆ 6 ಅದ. ಈಗ ಪೈಲೆ ಎರಡೇ ತಗೊಂಬರಿ. ಎರಡು ಏಳೆ 14, ಇಲ್ಲಿ ಒಂದು ಉಳಿತು, ಒಂದು ಉಳಿದ್ರಿ 16 ಐತೆ. ಎರಡು ಎಷ್ಟಲೇ 8, 2 8 16. ಈಗ ಎರಡು ಮತ್ತೆ ಎರಡು ತಗೊಂಬರಿ. 2 3 6 ಆಯ್ತು. ಆ 6 ಇಲ್ಲಿ 6 ಬಂತು, ಒಂದೇನು ಉಳಿತು ಉಳಿತು. ಈಗ ಎಷ್ಟೈತಿ ಇಲ್ಲಿ 18 ಆಯ್ತು. 2 9 ಎಷ್ಟು 18. ಈಗ 39ಕ್ಕೆ ಏನಾಗಲ್ಲ 2ರಿಂದ ಭಾಗವಲ್ಲ ಅಕ್ಷರದಿಂದ ಏನ್ ಮಾಡ್ರಿ 3 ತಗೊಂಬರಿ. 3 1 3, 3 3 9, 3 1 3, 3 3 9. ಹೇಗಿದೆ ಯಾವ ಸಂಖ್ಯೆದಾಗ ಹೋಗಲ್ಲ ಅಸಲಿಂದ ನೋಡ್ರಿ 13 ತಗೊಂಬರಿ. 13 1 13, 13 1 ಎಷ್ಟು 13. ಈಗ ಎಷ್ಟು ಬಂದು 2 2 3 13. ಇವೇನವ 156ರ ವಿಭಾಜ್ಯ ಅಪವರ್ತನಗಳವ. ಈಗ ಇಲ್ಲಿ 156ರ ವಿಭಾಜ್ಯ ಸಂಖ್ಯೆಗಳವ. 156 ಈಗ ಇಲ್ಲಿ ಎರಡು ಏನವ 2 ಅಸಲಿಂದ 2 ಸ್ಕ್ವೇರ್ ಮಾಡ್ಕೋಬೇಕು. 3 × 13 ಇವನು 156ರ ಅವಿಭಾಜ್ಯ ಸಂಖ್ಯೆಗಳು ಇವು. ಈಗ ಮೂರನೇ ಲೆಕ್ಕ ಏನದ ನೋಡ್ರಿ. ಮೂರನೇ ಲೆಕ್ಕ ಏನದ ಅಂದ್ರ 3825 ಅದ. 3825. ಈ 3825 ಲೆಕ್ಕ ಮಾಡ್ರಿ. 3825 ಅದ. ಇಲ್ಲಿ ಪೈಲೆ ಏನ್ ಮಾಡ್ರಿ 3 ತಗೊಂಬರ್ರಿ. 3 3 1 ಎಷ್ಟು 3 1 3, 3 1 ಎಷ್ಟು 3 1 3. ಈಗ 3 2 6 ತಗೊಂಬಾರ. 3 2 6 ತಗೊಂಡೆವು. ಇಲ್ಲಿ ಎಷ್ಟು ಉಳಿತು 2 ಉಳಿತು. ಈಗ ಎಷ್ಟೈತಿ 22 ಆಯ್ತು. ಈಗ 3 7 21 ತಗೊಂಡೆವು. ಇಲ್ಲಿ ಎಷ್ಟು ಉಳಿತು 1 ಉಳಿತು. 3 5 ಎಷ್ಟು 15, 3 5 15. ಈಗ ನೆಕ್ಸ್ಟ್ 3 ತಗೊಂಬಾರ. 3 4 12, 3 4 ಎಷ್ಟು 12. ಇಲ್ಲಿ 7 ಅದ. 3 2 6, ಇಲ್ಲಿ ಎಷ್ಟು ಉಳಿತು 1 ಉಳಿತು. 3 5 15 ಬಂತ. ಈಗ ಎಷ್ಟು ಬಂತು 3 5 15 ಬಂತ. ಈಗ ಏನ್ ಮಾಡ್ರಿ 5 ತಗೊಂಬಾರಿ. 5 ಈಗ 47 ಅದ. 42 ಅದ. 5 8 ಎಷ್ಟು 40. ಈಗ ಇಲ್ಲಿ 5 8 40 ಆಯ್ತು. ಈಗ ಇಲ್ಲಿ ಎಷ್ಟು ಉಳಿತು 2 ಉಳಿತು. 5 5 25 ಬಂತ. 5 5 ಎಷ್ಟು ಬಂತು 25 ಬಂತ. ಈಗ ಮತ್ತೆ 5 ತಗೊಂಬಾರಿ. 5 1 5, ಇಲ್ಲಿ ಎಷ್ಟು ಉಳಿತು 3 ಉಳಿತು. ಇಲ್ಲಿ ಎಷ್ಟು ಉಳಿತು 3 ಉಳಿತು. 5 7 35, 5 7 ಎಷ್ಟು 35. ಈಗ ಎಷ್ಟು ಬಂತು 17. ಆಮೇಲೆ ಹೋಗಲ್ಲ ಸಲಿಂದ ನೋಡ್ಬೇಕು. ಡೈರೆಕ್ಟ್ 17 17 ತಗೋಬೇಕು. ಇದು ಒಂದು ಬರಸ್ತಾನೆ ಮಾಡ್ಬೇಕು. ಈ 3825 ಅವಿಭಾಜ್ಯ ಸಂಖ್ಯೆಗಳು ಎಷ್ಟವ 3 3 5 5 17. ಈ 3825 ಈ 3 3 2 ಅವಸ್ಥೆಯನ್ನು 3 ಸ್ಕ್ವೇರ್ ಮಾಡಬೇಕು. 8 5 5 5 ಸ್ಕ್ವೇರ್ 8 17. ಈಗ ಇವೇನವ 3825ರ ಅವಿಭಾಜ್ಯ ಅಪವರ್ತನಗಳವ. ಮುಂದೆ 4ನೇ ಲೆಕ್ಕ ನೋಡ್ರಿ. 4ನೇ ಲೆಕ್ಕ ಏನದ ಅಂತಂದ್ರ 5005 ಅದ. ಎಷ್ಟದ 5005. 5005 ಇದಕ್ಕೆ ಏನ್ ಮಾಡ್ರಿ ಇದ್ರಲಿಂದ ಭಾಗ ಮಾಡಿರ್ತಾರೆ. 5 1 5, 5 0 0 5 0 0 5 1 5 ಬಂತ. 5 0 0 5 0 0 5 1 5. ಈಗ ನೆಕ್ಸ್ಟ್ ಏನ್ ಮಾಡ್ರಿ 7 7 1 7. ಇಲ್ಲಿ ಎಷ್ಟು ಉಳಿತು 3 ಉಳಿತು. 7 1 7 ಎಷ್ಟು ಉಳಿತು 3 ಉಳಿತು. 7 4 28. ಇಲ್ಲಿ ಎಷ್ಟು ಉಳಿತು 1 2 ಉಳಿತು. 7 3 21. ಇಲ್ಲಿ 7 1 7, ಇಲ್ಲಿ 3 ಉಳಿತು. 7 4 28 ಉಳಿತು. ಇಲ್ಲಿ 30, ಇಲ್ಲಿ 7 4 28, ಇಲ್ಲಿ 35. ಇಲ್ಲಿ 7 4 28 ಉಳಿದ್ರೆ ಮತ್ತೆ ಏನು ಉಳಿತು 2 ಉಳಿತು. 7 3 ಎಷ್ಟು 21. ಈಗ 11 11 ಎಷ್ಟು ಉಳಿತು 3 ಉಳಿತು. 11 3 ಎಷ್ಟು 33. 11 3 33 ಆಯ್ತು. ಈಗ 13 1 13. ಈಗೆಲ್ಲ ಕೊನೆಗೆ 13 ಆಮೇಲೆ ಇವಾಗಲ್ಲ 13 1 13. 5005ರ ಅವಿಭಾಜ್ಯ ಅಪವರ್ತನಗಳು ಯಾವ ಅಂದ್ರೆ 5005ರ ಅವಿಭಾಜ್ಯ ಸಂಖ್ಯೆಗಳು. 5005ರ ಅವಿಭಾಜ್ಯ ಸಂಖ್ಯೆಗಳು ಯಾವ ಅಂದ್ರೆ 5 × 7 × 11 × 13 ಏನವ ಅವಿಭಾಜ್ಯ ಸಂಖ್ಯೆಗಳು. 5005ರ ಅವಿಭಾಜ್ಯ ಸಂಖ್ಯೆಗಳು. ಈಗ ಮತ್ತೆ ನೆಕ್ಸ್ಟ್ ಲೆಕ್ಕ ಯಾವುದು ಅಂತಂದ್ರ 7429. 5ನೇ ಲೆಕ್ಕ 7429. 7429. ಈಗ ಮೊದಲೇ ನೋಡ್ರಿ ಇದು ಯಾವ ಮಗೆ ಹೋಯ್ತು ಅಂದ್ರ 17 ಮಗೆ ಹೋಯ್ತದ. 17 1 17. ಸಾರಿ 17 ಎಷ್ಟಲೇ 17 17 74 ಬರಲಿ. 17 4 ಎಷ್ಟು 68. 17 4 ಎಷ್ಟು
68 ಆಯ್ತು. ಇಲ್ಲಿ ಎಷ್ಟು ಉಳಿತು? 6 ಉಳಿತು. 6 ಉಳಿದು 62 ಆಯ್ತು. ಈಗ 17 ಮೂರಲೆ 51. 17 ಮೂರಲೆ ಎಷ್ಟು? 51. ಈಗ ಎಷ್ಟು ಉಳಿತು? ಇಲ್ಲಿ 11 ಉಳಿತು. ಈಗ ಎಷ್ಟು ಇತ್ತು? 119 ಆಯ್ತು. ಈಗ 17 ಎಷ್ಟಲೇ 119? 17 ಏಳೆ 119. 17 ಏಳೆ 119. ಈಗ 437 ಎದ್ರಾಗ ಬರ್ತದೆ ಅಂದ್ರೆ 19 ಬರ್ತದೆ. 19 43 ಮಗೆ ಬರ್ತದೆ, ಇಲ್ಲ ಬರಲ್ಲ. ಈಗ ಎಷ್ಟು ನೋಡ್ಬೇಕು? 19 19 ಎಷ್ಟು? 38. 38 ಇಲ್ಲಿ ಎಷ್ಟು ಉಳಿತು? 38. 17 ಈಗ ಇಲ್ಲಿ ಎಷ್ಟು ಉಳಿತು ಅಂದ್ರೆ 5 ಉಳಿತು. 5 ಆಗಿದ್ದೇನಾಯ್ತು? 57 ಆಯ್ತು. 19 ಮೂರಲೆ ಎಷ್ಟೈತ? 19 ಮೂರಲೆ 57. 19 ಮೂರಲೆ ಎಷ್ಟೈತದ? 57 ಆಯ್ತದ. ಈಗ ಇಲ್ಲಿ ಎಷ್ಟೈತಿ? 23 ಆಯ್ತು. 23 ಆಮೇಲೆ ಇವಾಗ ಲಾಸ್ಟ್ ಅಲ್ಲಿಂದ ನೋಡ್ಬೇಕು. 23 ಅಂದ್ರೆ 23 ಹಂಗದ ಹಂಗೆ ಬರ್ಕೋಬೇಕು. ಈಗಿಲ್ಲ ಅವಿಭಾಜ್ಯ ಸಂಖ್ಯೆಗಳು ಏನು ಬಂದು 7479 17 ಇಂಟು 19 ಇಂಟು 23. ಇವರಿಗೆ ನಾವು ಒಂದನೇ ಲೆಕ್ಕ ನೋಡಿದೆವು. ಈಗ ಎರಡನೇ ಲೆಕ್ಕ ಏನದಂತ ನೋಡ್ರಿ. ಎರಡನೇ ಲೆಕ್ಕ ಏನದಂದ್ರ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಕಂಡುಹಿಡಿಯಿರಿ. ಲಸ ಗುಣಿಲೆ ಮಸ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ. ಇಲ್ಲಿನದ ಎರಡು ಜೋಡಿ ಪೂರ್ಣಾಂಕಗಳು ಕೊಟ್ರ. ಜೋಡಿ ಪೂರ್ಣಾಂಕಗಳದ್ದು ಏನ್ ಮಾಡದ? ಮೊದಲು ಲಸ ಮತ್ತು ಮಸಗಳನ್ನು ಕಂಡುಹಿಡಿಯಬೇಕು. ಆ ಲಸ ಮತ್ತು ಮಸಗಳ ಗುಣಲಬ್ಧ ಮತ್ತು ಆ ಎರಡು ಸಂಖ್ಯೆಗಳ ಗುಣಲಬ್ಧ ತಾಳೆ, ಅವೆರಡಕ್ಕ ತಾಳೆ ನೋಡ್ಬೇಕು. ಇಲ್ಲಿ ತಾಳೆ ನೋಡ್ರಿ. ಈಗ ಮೊದಲನೇ ಲೆಕ್ಕ ಯಾವ್ದಂದ್ರ 26 ಮತ್ತು 91 ಅದ. ಈ 26 ಏನ್ ಮಾಡ್ರಿ? ಅವಿಭಾಜ್ಯ ಸಂಖ್ಯೆಗಳು ಕಂಡುಹಿಡಿಯೋದು. 2 ಒಂದ್ಲೆ 2, 2 ಮೂರಲೆ ಎಷ್ಟು? 6. ಈಗ 13 ಒಂದ್ಲೆ 13 ಯಾವ ಸಂಖ್ಯೆ ಹೋಗಲ್ಲ, ಡೈರೆಕ್ಟ್ 13 ಒಂದ್ಲೆ 13. ಈಗ 26 ಅವಿಭಾಜ್ಯ ಸಂಖ್ಯೆಗಳು ಯಾವ? 1 2 ಒಂದದ, ಒಂದಿನೊಂದಿಂದ 13 ಅದ. ಈಗ 91 ಯಾವ ಅಂದ್ರ ಈಗ 91 ಏನ್ ಮಾಡ್ರಿ? ಅವಿಭಾಜ್ಯ ಸಂಖ್ಯೆಗಳು ನೋಡ್ರಿ. 7 ಈಗ 91 ಯಾವ ಮಗೆ ಹೋಗ್ತದೆ? 7 ಮಗೆ ಹೋಗ್ತದೆ. 7 13 ಎಷ್ಟು? ಇಲ್ಲಿ ಸಾರಿ 7 ಅಂತ 7. 7 ಅಂತ 7 ಉಳಿತು. ಇಲ್ಲಿ ಎಷ್ಟು ಉಳಿತು? 2 ಬಂತು. ಇಲ್ಲಿ 2 ಉಳಿತು. 7 ಮೂರಲೆ 21. 7 ಮೂರಲೆ ಎಷ್ಟು? 21. 7 ಒಂದೇ 7. ಇಲ್ಲಿ 2 ಉಳಿತು. ಇಲ್ಲಿ 7 ಮೂರಲೆ 21. ಇಲ್ಲಿ 13 ಒಂದೇ 13. ಈಗ 91 ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಬಂದು? ಒಂದು 7 ಬಂತು. ಇನ್ನೊಂದು ಏನು ಬಂತು? 13. 91 ಅವಿಭಾಜ್ಯ ಸಂಖ್ಯೆಗಳು ಬಂದು. ಈಗ ಮಸ ಕಂಡುಹಿಡಿಯರಿ. ಮಹತ್ತಮ ಸಾಮಾನ್ಯ ಅಪವರ್ತ್ಯ. ಈಗ ಇಲ್ಲಿ ಎರಡು ಸಂಖ್ಯೆದಾಗ ಏನದ? ದೊಡ್ಡದು ಇರ್ಬೇಕು ಮತ್ತೆ ಇಲ್ಲಿ ಸಾಮಾನ್ಯ ಇರ್ಬೇಕು. ಇಲ್ಲಿ ಸಾಮಾನ್ಯ ಅಪವರ್ತನ ಏನದ? 13 ಅದ. ಇಲ್ಲಿ ಬಿ ಸಾಮಾನ್ಯ ಅದ, ಇಲ್ಲಿ ಬಿ ಸಾಮಾನ್ಯ ಅದ. ಅಸಲಿ ಮಹತ್ತಮ ಸಾಮಾನ್ಯ ಮಸ ಎಷ್ಟು ಬರ್ತದ? 13 ಬರ್ತದ. ಈಗ ಲಸ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಈಗ ಇಲ್ಲಿ ಇವೆರಡು ಸಂಖ್ಯೆದಾಗ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಏನದ? ಒಂದ 2 ಅದ, ಒಂದು 13 ಅದ, ಇನ್ನೊಂದು ಏನದ? 7 ಅದ. ಇಲ್ಲಿ 13 ಕಡೆ ಖಾಲಿ ಒಂದು 13 ತಗೋಬೇಕು. 2 13 7. ಈಗ ಇವು ಮೂರದ ಗುಣಲಬ್ಧ ಎಷ್ಟು ಬರ್ತದ? 2 13 17 ಗುಣಲಬ್ಧ ಎಷ್ಟು ಬರ್ತದ? 182 ಏನ್ ಬರ್ತದ? ಗುಣಲಬ್ಧ ಬರ್ತದ. ಇವು ಮೂರು ಗುಣಲಬ್ಧ ಎಷ್ಟು ಬರ್ತದ? 182 ಬರ್ತದ. ಈಗ ಇವೆರಡಕ್ಕೆ ಏನ್ ಮಾಡ್ರಿ? ತಾಳೆ ನೋಡ್ರಿ. ಲಸ ಮಸಾಕ ಮತ್ತು 26 ಮತ್ತು 91 ಲಘುತ್ತಮ ಮಸಾಪೆಲೆ ಬರ್ಕೋರಿ. ಮಹತ್ತಮ ಸಾಮಾನ್ಯ ಅಪವರ್ತನ 26 ಮತ್ತು 91 ಮಸ ಎಷ್ಟು ಬಂತು? 13 ಇಂಟು ಲಸ 26 ಮತ್ತು 91 ಈಸ್ ಈಕ್ವಲ್ ಟು 26 ಮತ್ತು 91 ಗುಣಾಕಾರ ಮಾಡಿದ್ರೆ ಗುಣಲಬ್ಧ ಎಷ್ಟು ಬರ್ತದ? ಈಗ ಮಸ ಎಷ್ಟದ? 13 ಅದ. ಲಸ ಎಷ್ಟದ? 182 ಬಂದದ. ಗುಣದೂರ ಈಸ್ ಈಕ್ವಲ್ ಟು ಈಗ 26 ಮತ್ತು 91 ಗುಣದೂರ ಆನ್ಸರ್ ಎಷ್ಟು ಬರ್ತಾ ನೋಡ್ಬೇಕು. ಈಗ 26 ಇಂಟು 91 ಇವೆರಡಕ್ಕೆ ಗುಣದೂರ ಆನ್ಸರ್ ಎಷ್ಟು ಬರ್ತಾ? ಮತ್ತೆ ಇವೆರಡಕ್ಕೆ ಗುಣದೂರ ಆನ್ಸರ್ ಎಷ್ಟು ಬರ್ತಾ? ಈಗ 13 182 ಗುಣದೂರ ಆನ್ಸರ್ ಎಷ್ಟು ಬರ್ತಾ? 2366 ಬರ್ತದೆ. ಎಷ್ಟು ಬರ್ತಾ? 2366. ಈಗ 26 ಇಂಟು 91 ಗುಣದೂರ ಎಷ್ಟು ಬರ್ತಾ? ಆನ್ಸರು 2366. ಅಂದ್ರೆ 26 ಮತ್ತು 91 ಮಸ ಲಸ ಮತ್ತು ಎರಡರ ಗುಣಲಬ್ಧ ಏನದ? ಸೇಮ್ ಅದ. ಇಲ್ಲಿ ಏನ್ ಮಾಡಿದ? ತಾಳೆ ನೋಡಿ ಮಾಡಿದಾಗ ಇಲ್ಲಿ ಏನದ? ಸಮಾನ ಆಗಿವೆ. ಮುಂದೆ ಎರಡನೇ ಲೆಕ್ಕ ನೋಡ್ರಿ. ಎರಡನೇ ಲೆಕ್ಕ ಏನದಂದ್ರ 510 ಮತ್ತು 92 ಇದರ ಲಸ ಮಸ ಕಂಡುಹಿಡಿದು ಇಲ್ಲಿ ಈ ಸಂಖ್ಯೆಗಳು 510 ಮತ್ತು 92ರ ಗುಣಲಬ್ಧ ತಾಳೆ ನೋಡತ್ತ. ಈಗ ಮೊದಲ 510 ಏನ್ ಮಾಡ್ರಿ? ಅವಿಭಾಜ್ಯ ಅಪವರ್ತನ ತೆಗ್ಯಾರ. ಈಗ 510
510 ಈಗ 510 ಯಾವ ಹೋಯ್ತಾ ನೋಡ್ಬೇಕು. ಈಗ ಪೈಲೆ 2 ತಗೊಂಬರ್ರಿ. 2 2 4 ಇಲ್ಲೇ ನೋಡಿತು 1 ಉಳಿತು 11 ಆಯ್ತು. 2 5 10 ಈಗ 1 ಉಳಿತು 1 ಉಳಿತು ಇಲ್ಲೇನ 10 ಆಯ್ತು. 2 5 10 ಬಂತು. ಈಗ 3 ತಗೊಂಬರ್ರಿ. ನೆಕ್ಸ್ಟ್ ಏನು ತಗೊಂಬರ್ರಿ? 3 ತಗೊಂಬರ್ರಿ. 3 8 ಈಗ 25 3 8 24 ಇಲ್ಲೇ ನೋಡಿತು 1 ಉಳಿತು 3 5 15 ಬಂತು. ಈಗ ನೆಕ್ಸ್ಟ್ ಏನು ತಗೊಂಬರ್ರಿ? 5 ತಗೊಂಬರ್ರಿ. 5 1 5 ಇಲ್ಲಿ ಎಷ್ಟು ಉಳಿತು? 3 ಉಳಿತು 35 ಎತ್ತಿದ್ದು. 7 5 5 ಸಾರಿ 5 7 35. ಈಗ 17 ಆಮೇಲೆ ಹೋಗಲ್ಲ ಸರಿ ಡೈರೆಕ್ಟ್ 17 1 17 ಬರ್ಕೋಬೇಕು. ಈಗ 510 ಅವಿಭಾಜ್ಯ ಸಂಖ್ಯೆಗಳವ 2 3 5 17. ಈಗ 92 ಅವಿಭಾಜ್ಯ ಅಪವರ್ತನಗಳು ನೋಡ್ರಿ. ಅವಿಭಾಜ್ಯ ಅಪವರ್ತನಗಳು ಅಂದ್ರೆ ನೋಡ್ರಿ ಈಗ 92 ಯಾಮಾಗಿ ಹೋಯ್ತು ನೋಡ್ಬೇಕು. ಈಗ ಮೊದಲೇ ನೋಡ್ರಿ 2 ತಗೊಂಬರ್ರಿ. 2 4 8 ಉಳಿತು 2 4 8 ಬಂತು. ಇಲ್ಲೇನು ಉಳಿತು 12 ಈಗ ಬಂದು ಉಳಿದು 12 ಆಯ್ತಿದೆ. 2 6 12 ಆಯ್ತು. ಈಗ 2 2 2 4 2 3 6 ಬಂತು. ಈಗ ಡೈರೆಕ್ಟ್ ಏನು ಮಾಡ್ರಿ 23 ಯಾಮಾಗಿ ಹೋಗೋದಲ್ಲ ಅಸಲಿಂದ 23 1 23 ತಗೊಂಬರ್ರಿ. ಈಗ 92 ಅವಿಭಾಜ್ಯ ಅಪವರ್ತನಗಳು ಎಷ್ಟವೆ? 2 1 2 23 ಸರಿ. ಇಲ್ಲಿ 2 ಸ್ಕ್ವೇರ್ ಮಾಡ್ಕೊಂಬರ್ರಿ. 2 2 2 ಇದನ್ನ ಕಡಿಂದು 2 ಸ್ಕ್ವೇರ್ ಮಾಡ್ಕೊಂಬರ್ರಿ 23 ಅಂತ ಬಂತು. ಈಗ ಲಸ ಎಂದ ನೋಡ್ರಿ ಲಸ ಸಾರಿ ಮಸ ನೋಡ್ರಿ ಮೊದಲು ಮಸ ಇವೆರಡರಾಗ ಸಾಮಾನ್ಯ ಏನದ ನೋಡ್ಬೇಕು. ಇವೆರಡರಾಗ ಸಾಮಾನ್ಯ ಏನದ 2 ಅದ ಅಸಲಿಂದ 2 ತಗೋಬೇಕು. ಮಸ ಸಾರಿ ಲಸ ನೋಡ್ರಿ ಲಸ 2 × 3 × 5 × 17 × 2 × 23 ಇದರಿಂದ ಲಸ ಅದು. ಈಗ ಇದ್ರದ್ದು ಅಷ್ಟ್ರದ್ದು ಗುಣಾಕಾರ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದ? ಇದ್ರದ್ದು ಲಸ 2 × 3 × 5 × 17 × 2 × 23 ಇದ್ರ ಅಷ್ಟು ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತದೆ ಅಂದ್ರೆ 23,460. 23,460 ಏನು ಬರ್ತದ? ಇದರದ್ದು ಉತ್ತರ ಬರ್ತದೆ. ಈಗ ಲಸ ಮತ್ತು ಮಸಗಳ ಗುಣಲಬ್ಧ ಮತ್ತು ಇವೆರಡು ಸಂಖ್ಯೆಗಳ ಗುಣಲಬ್ಧ ತಾಳೆ ನೋಡ್ರಿ. ಮಸ ಇಂಟು ಲಸ ಈಸ್ ಈಕ್ವಲ್ ಟು 510 × 92. ಈಗ ಇಲ್ಲಿ ಮಸ ಎಷ್ಟದ? ಮಸ 2 ಬಂದದ ಇಂಟು 23,460 ಈಸ್ ಈಕ್ವಲ್ ಟು ಈಗ ಇಲ್ಲಿ 510 ಮತ್ತು 92 ಗುಣಲಬ್ಧ ಎಷ್ಟು ಬರ್ತದೆ ಅಂತ ನೋಡ್ರಿ. ಈಗ ಇವೆರಡರ ಗುಣಲಬ್ಧ ಎಷ್ಟು ಬರ್ತದೆ? 4,620 ಬರ್ತದೆ. 46,920 ಬರ್ತದೆ. 46,920 ಬರ್ತದೆ. ಈಗ 510 92 ಗುಣದವ್ರು ಭೀ ಇಷ್ಟ ಬರ್ತದೆ 46,920. 46,920 2 0 0 2 6 12 ಇಲ್ಲೊಂದು ಕೈಲ 2 4 8 ಇಲ್ಲೊಂದು 9 ಇಲ್ಲೊಂದು 9 2 3 6 2 2 4 ಇಲ್ಲಿ ಎಷ್ಟು ಬರ್ತದೆ? 46,920 ಬರ್ತದೆ ಆನ್ಸರ್ ಬರ್ತದೆ. ಈಗ 510 ಮತ್ತು 92 ತಾಳೆ ನೋಡಿದಾಗ ಇವೆರಡು ಆನ್ಸರ್ ಏನು ಬಂದು ಸಮಾನಾಗಿ ಬಂದು. ಮುಂದೆ ಮೂರನೇ ಲೆಕ್ಕ ಅದಂದ್ರೆ 336 ಮತ್ತು 54 ಅದ. ಈ 336 ಮತ್ತು 54 ಲಸ ಮತ್ತು ಮಸವನ್ನು ಕಂಡುಹಿಡಿದು ಅದ ತಾಳೆ ನೋಡತ್ತ. ಇದಕ್ಕೆ 336 ಮತ್ತು 54 ಗುಣಲಬ್ಧಕ. ಈಗ ಮೊದಲ 336 ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡ್ರಿ. ಈಗ ಇಲ್ಲಿ ಮೊದಲೇ 336 ಕಂಡುಹಿಡ್ರಿ. 2 1 2 2 1 2 ಉಳಿತು. ಇಲ್ಲೇನು ಉಳಿತು? 1 ಉಳಿತು. ಈಗ ಎಷ್ಟಾಯ್ತು? 13 ಆಯ್ತು. ಇದು 2 6 12 2 6 12 ಆಯ್ತು. ಮತ್ತೇನು ಉಳಿತು? 1 ಉಳಿತು. 2 8 16 ಈಗ 2 8 16 2 4 8 2 4 8 2 2 4 ಇಲ್ಲಿ 2 2 4 2 1 2 ಈಗ 21 ಇರುತ್ತೆ. ಈಗ 3 7 ಎಷ್ಟು? 21. ಈಗ 7 ಯಾವ ಮಗ್ಗಿ ಸಂಖ್ಯೆದಾಗ ಹೋಗಲ್ಲ 15 ಏನು 7 1 7 ಬಂತು. ಈಗ ಇಲ್ಲಿ 336 ಅವಿಭಾಜ್ಯ ಸಂಖ್ಯೆಗಳವ. ಇಲ್ಲಿ 4 ಇಲ್ಲಿ 2 2 2 2 4 ದಿನ ಕಡೆಯಿಂದ 2ರ ಘಾತ ತಗೊಂಡೇವು 4 ತಗೊಂಡೇವು ಇಂಟು 3 ಇಂಟು 7 ತಗೊಂಡೇವು. ಈಗ ಏನು ಬಂತು? 54. ಈಗ 2 2 2 2 4 ಬಂತು. ಇಲ್ಲೇನು ಉಳಿತು? 1 ಉಳಿತು. ಎಷ್ಟಾಯ್ತಿದ್ದು? 14 ಆಯ್ತು. 2 7 14. ಈಗ 3 9 27 3 9 27 3 3 9 3 1
3ಗೆ 54ರ ಅವಿಭಾಜ್ಯ ಸಂಖ್ಯೆಗಳನ್ನು ಒಂದು ಇಲ್ಲಿ 3 ಇದನ್ನ ಕಡಿದು 3 ರ ಘಾತ 3 ತಗೊಂಡೆವು ಇಂಟು 2 2 ಇಂಟು 3 ರ ಘಾತ 3 ತಗೊಂಡೆವು. ಈಗ ಮಸ ಏನ್ ಮಾಡ್ರಿ ಕಂಡಿಡ್ಯಾರ. ಈಗ ಇವೆರಡರ ಬಲ್ಲಿ ಸಾಮಾನ್ಯ ನಾವು ನೋಡ್ಬೇಕು. ಎರಡು ಬಿ ಸಾಮಾನ್ಯ ಅದ, ಇಲ್ಲಿ 3 ಬಿಂದ ಸಾಮಾನ್ಯ ಅದ, ಇಲ್ಲಿ 2 ಬಿ ಸಾಮಾನ್ಯ ಅದ, ಇಲ್ಲಿ 3 ಬಿಂದ ಸಾಮಾನ್ಯ ಅದ. ಸಲಿಂದು 2 ಇಂಟು 3 ಮಾಡ್ಕೊಂಡೇನು ಮಸ. ಲಸ ಏನು ಈಗ ಎರಡರದ ಅವಿಭಾಜ್ಯಗಳು ಅಷ್ಟು ತಗೋಬೇಕು. ಈಗ 2 ಎಷ್ಟು ಮತ್ತೆ ಸಲ ಬಂದ 4 ಸಲ ಬಂದ, 3 ಎಷ್ಟು ಸಲ ಬಂದ 3 ಸಲ ಬಂದ, ಮತ್ತೊಂದಿಂದ ಎಕ್ಸ್ಟ್ರಾ 7 ಬರ್ಕೋಬೇಕು. ಈಗ ಎಷ್ಟರದ್ದು ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತಾ, ಗುಣಲಬ್ಧ ಎಷ್ಟು ಬರ್ತಾ 3024 ಬರ್ತಾ ಗುಣಲಬ್ಧ ಬರ್ತದ. ಈಗ ಲಸ ಮತ್ತು ಮಸಗಳ ಗುಣಲಬ್ಧ ಮತ್ತು 336 ಮತ್ತು 54ರ ಗುಣಲಬ್ಧ ಕಂಡಿಡಿರಿ. ಈಗ ಮಸ ಎಷ್ಟು, ಈಗ ಇಲ್ಲಿ 2 3 6, ಈಗ ಮಸ ಎಷ್ಟು ಬಂದದ 6 ಬಂದದ, ಲಸ ಎಷ್ಟು ಬಂದ 3024 ಬಂದದ. ಈಗ ಈಜಿಕ್ವಲ್ಟು ಈಗ 336 ಮತ್ತು ಇಂಟು 54ರದ ಗುಣಲಬ್ಧ ಎಷ್ಟದ 18144, 18144 ಅದ. ಈಗ 6 ಇಂಟು 3024, ಈಗ 2 ಗುಣಿದ್ರೆ ಎಷ್ಟು ಬರ್ತಾ 18144 ಬರ್ತದ. 18144 ಬರ್ತದ. ಈಜಿಕ್ವಲ್ಟು ಇದು ಎಷ್ಟು ಬರ್ತಾ 18144. ಅಂದ್ರೆ ಇಲ್ಲಿ 336 ಮತ್ತು 54ರ ಅವಿಭಾಜ್ಯ, ಇಲ್ಲಿ 336 ಮತ್ತು 54ರ ಇಲ್ಲಿ ಮಸ ಮತ್ತು ಲಸಗಳ ಗುಣಲಬ್ಧ ಮತ್ತು 336 54ರ ಗುಣಲಬ್ಧ 2 ಸಮನಾಗಿ ಬಂದಿದೆ.